ವಿಜೇಂದ್ರಗೆ ಸರ್ ಅನ್ಬೇಕು. ಯಾಕೆ ಸರ್ ಅನ್ಬೇಕ್ರಿ? ಆ ಹುಡುಗ ನಾವು ಬಿಜೆಪಿ ಕಟ್ಟಾಗ ಅವನು ಇನ್ನೂ ಸರಿಯಾಗಿ ಚಡ್ಡಿ ಹಾಕೊಳಕ್ ಬರ್ತಿದ್ದಿಲ್ಲ. ಅವನ ಮುಂದೆ ನಾವು ಸರ್ ಅನ್ಬೇಕಾ? ಈಶ್ವರಪ್ಪ ಸರ್ ಅನ್ಬೇಕಾ? ಯಡಿಯೂರಪ್ಪ ಒಬ್ಬರೇ ಕಟ್ಟಿದಾರ ಬಿಜೆಪಿ? ನಾನು ಹಿಂದೆ ಮುಂದೆ ಅವ್ರಿಗೆ ಹೇಳನ್ರಿ, ಗೌಡ್ರು ಹಿಂಗ್ ಮಾಡ್ಲಕತ್ತಾರ, ಒಳಗೆ ಯಾವ ಹಲ್ಕಟ್ಗಿರಿನೂ ನಾವು ಮಾಡೋದಿಲ್ಲ. 14 ವರ್ಷದ ಬಿಡ್ರಿ, ಇನ್ನು 20 ವರ್ಷ ನಂದು ಯಾರು ಏನು ಕಿಸಿದಾಗುವುದಿಲ್ಲ. ಸ್ನೇಹಿತರೆ ನಮಸ್ಕಾರ, ಅನ್ವೇಷಣೆಗೆ ಸ್ವಾಗತ. ರಾಜ್ಯ ಬಿಜೆಪಿಯಲ್ಲಿ ಯಾರೂ ಊಹಿಸದ ಸಂಚಲನಾತ್ಮಕ ಬೆಳವಣಿಗೆ ನಡೆದಿದೆ. ಅಷ್ಟೇ ಅಲ್ಲ, ಕಳೆದ 5-6 ವರ್ಷಗಳಿಂದ ಬಿಜೆಪಿಯೊಳಗೆ ನಡೀತಿರೋ ಮುಸುಕಿನ ಗುದ್ದಾಟ ಕೊನೆಗೂ ಅಂತಿಮ ಘಟ್ಟಕ್ಕೆ ತಲುಪಿದೆ. ಅಲ್ಲದೆ ಶಿಸ್ತಿನ ಪಕ್ಷದಲ್ಲಿ ಜೋರಾಗಿ ನಡೀತಿರೋ ಬಡಬಡಿದಾಟಕ್ಕೂ ತೆರೆ ಎಳೆಯೋಕೆ ಹೈಕಮಾಂಡ್ ಮುಂದಾಗಿದೆ. ಇಷ್ಟಕ್ಕೂ ಬಿಜೆಪಿಯಲ್ಲಿ ನಡೀತಿರೋ ಆ ಕುತೂಹಲಕಾರಿ ಬೆಳವಣಿಗೆ ಏನು? ಅಪ್ಪ ಮಕ್ಕಳ ಪಕ್ಷವೆಂಬ ಕಳಂಕ ತೊಳೆದು ಹಾಕಲು ಹೈಕಮಾಂಡ್ ಮುಂದಾಗಿದ್ಯಾ? ಫೈರ್ ಬ್ರ್ಯಾಂಡ್ ಯತ್ನಾಳ್ಗೆ ಅಧ್ಯಕ್ಷ ಸ್ಥಾನ ಫಿಕ್ಸ್ ಆಗಿದೆ ಎಂಬ ಸುದ್ದಿ ಹರಿದಾಡುತ್ತಿರುವುದೇಕೆ ಎನ್ನುವ ಬಗ್ಗೆ ಕಂಪ್ಲೀಟ್ ವಿವರ ನೋಡೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, 2012 ಜನವರಿ 9 ಸಂಕ್ರಾಂತಿ ಸಂಭ್ರಮದ ಹೊಸ್ತಿಲಲ್ಲಿದ್ದ ರಾಜ್ಯದ ಜನರ ಪಾಲಿಗೆ ರಾಜಕೀಯವಾಗಿ ಹೊಸ ಭರವಸೆ ಹುಟ್ಟಿಸೋಕೆ ಅಂತ ಹೊಸ ರಾಜಕೀಯ ಪಕ್ಷವೊಂದು ಅಸ್ತಿತ್ವಕ್ಕೆ ಬಂದಿತ್ತು. ಅದುವೇ ಕರ್ನಾಟಕ ಜನತಾ ಪಕ್ಷ, ಅರ್ಥಾತ್ ಕೆಜೆಪಿ. ರಾಜ್ಯದಲ್ಲಿ ಕೆಜೆಪಿ ಹುಟ್ಟಿಗೂ ಒಂದು ಬಲವಾದ ಕಾರಣವಿತ್ತು. ರಾಜ್ಯದಲ್ಲಿ ನಡೆದ 2008ರ ಮತ ಸಮರದಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಬಿಜೆಪಿ ಜನ ಬೆಂಬಲ ಗಳಿಸಿತ್ತು. ಜೆಡಿಎಸ್ ಜೊತೆ ಮೈತ್ರಿ ಸರ್ಕಾರದಲ್ಲಿ ಅಂದು ಆಗಿದ್ದ ಅನ್ಯಾಯಕ್ಕೆ ರಾಜ್ಯದ ಜನ ಬಿಜೆಪಿಗೆ ದೊಡ್ಡ ಬೆಂಬಲ ಕೊಟ್ರು. ಅದಾದ ಮೇಲೆ ಯಡಿಯೂರಪ್ಪ ಸಿಎಂ ಆದ್ರು. ಬಳ್ಳಾರಿ ರೆಡ್ಡಿ ಬ್ರದರ್ಸ್ಗೆ ಆನೆ ಬಲ ಬಂತು. ಎಷ್ಟೇ ಬಲವಿದ್ರು, ಬಲ ಇದೆ ಅಂತ ಏನೇ ಮಾಡಿದ್ರು ಎಲ್ಲಾ ಸಮಯದಲ್ಲಿ ಎಲ್ಲವೂ ವರ್ಕೌಟ್ ಆಗೋದಿಲ್ಲ. ಅದೇ ಪರಿಸ್ಥಿತಿ ಯಡಿಯೂರಪ್ಪಗೂ ಎದುರಾಯಿತು. ಯಾಕೆಂದ್ರೆ ಒಂದ್ ಕಡೆ ರೆಡ್ಡಿ ಬ್ರದರ್ಸ್ ಕಾಟ, ಮತ್ತೊಂದ್ ಕಡೆ ಡಿನೋಟಿಫಿಕೇಶನ್ ವಿವಾದ. ಸಾಲದ್ದಕ್ಕೆ ಪಕ್ಷದಲ್ಲೇ ಭುಗಿಲೆದ್ದಿದ್ದ ಸ್ವಜನ ಪಕ್ಷಪಾತದ ಆರೋಪ. ಇವೆಲ್ಲವುಗಳ ಮಧ್ಯೆ ಹೈರಾಣಾದ ಸಿಎಂ ಬಿಎಸ್ವೈ ಅಕ್ರಮ ಪ್ರಕರಣದಲ್ಲಿ ಜೈಲು ಸೇರಬೇಕಾಯಿತು. ಸಿಎಂ ಪದವಿ ಕೂಡ ನೆಗೆದು ಬಿತ್ತು. ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ, ಡಿನೋಟಿಫಿಕೇಶನ್ ಮುಖಾಂತರ ಆ ಪಕ್ಷಕ್ಕೆ ಮಸಿ ಬೆಳೆಯುವಂತ ಒಂದು ರಾಜಕೀಯ ವ್ಯವಹಾರವನ್ನು ಮಾಡಿದ್ದನ್ನು ನಾವು ಕಂಡಿದ್ದೇವೆ. ಭಾರತೀಯ ಜನತಾ ಪಾರ್ಟಿಯ ನಮ್ಮ ಹಿಂದಿನ ನಾಯಕರುಗಳು ಮಾಡಿದಂತಹ ಆ ಭ್ರಷ್ಟಾಚಾರ, ಡಿನೋಟಿಫಿಕೇಶನ್ಗಳು, ಅವರಿಂದಾಗಿ ಪಕ್ಷದಲ್ಲಿ ನಡೆದಂತಹ ಆಂತರಿಕ ವಿದ್ಯಮಾನಗಳು ಅದು ಚರ್ಚಾ ವಸ್ತು ಆದವು ರಾಜ್ಯದಲ್ಲಿ, ಹೊರತು ಅಭಿವೃದ್ಧಿಗಳಾಗಲಿಲ್ಲ. ನೀವು ಜೈಲಿಗೆ ಹೋಗಕ್ಕೆ ಅನಂತ್ ಕುಮಾರ್, ಈಶ್ವರಪ್ಪ ಮತ್ತು ಪದ್ದಣ್ಣ ಕಾಮ ಅಂತ ಹೇಳ್ತೀರಲ್ಲ, ಆ ಭಗವಂತನ ಮೇಲೆ ಆಣೆ ಮಾಡಿ ಹೇಳ್ತೀವಿ, ಅವ್ರು ಜೈಲಿಗೆ ಹೋಗೋದಕ್ಕೆ ನಾವು ಯಾರು ಕಾರಣ ಅಲ್ಲ. ಅವ್ರು ಮಾಡಿದಂತ ಭ್ರಷ್ಟಾಚಾರವೇ ಅವ್ರು ಜೈಲಿಗೆ ಕರ್ಕೊಂಡು ಕೂರಿಸಿದೆ. ಸ್ನೇಹಿತರೆ, ಮೊಟ್ಟ ಮೊದಲ ಬಾರಿಗೆ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂತು. ದಕ್ಷಿಣದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆ ಆಯಿತು ಎನ್ನುವ ಖುಷಿಯಲ್ಲಿ ಹೈಕಮಾಂಡ್ ಇದ್ದಾಗಲೇ ಇಲ್ಲಿ ನಡಿಬಾರ್ದು ನಡೆದು ಹೋಯಿತು. ಯಡಿಯೂರಪ್ಪ ಸಿಎಂ ಆಗಿದ್ದ ವೇಳೆಯಲ್ಲಿಯೇ ಜೈಲ್ ಸೇರಿದ್ರು. ಜನಾರ್ದನ್ ರೆಡ್ಡಿಯನ್ನ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಸಿಬಿಐ ಎತ್ತಾಕೊಂಡು ಹೋಯ್ತು. ಇತ್ತ ಕಟ್ಟ ಸುಬ್ರಹ್ಮಣ್ಯಂ ನಾಯ್ಡು ಕೂಡ ಜೈಲು ಪಾಲಾದ್ರು. ಅತ್ತ ಬಿಎಸ್ವೈ ಆಪ್ತ ವಲಯದಲ್ಲಿದ್ದ ಕೃಷ್ಣಯ್ಯ ಶೆಟ್ಟಿ ಕೂಡ ಕಂಬಿ ಎನಿಸಿದ್ರು. ಹೀಗೆ ಅಧಿಕಾರಕ್ಕೆ ಬಂದ 3 ವರ್ಷದಲ್ಲಿ ಬಿಜೆಪಿಯ ಹಲವು ನಾಯಕರು ಜೈಲು ಪಾಲಾದ್ರು. ಅಂದಿನಿಂದಲೇ ಭಾರತೀಯ ಜನತಾ ಪಾರ್ಟಿ ಎಂಬ ಹೆಸರಿಗೆ ಬದಲಾಗಿ ಭ್ರಷ್ಟ ಜನತಾ ಪಾರ್ಟಿ ಎನ್ನುವ ಕಳಂಕ ಬಂತು. ಏನು, ಈ ಕಳಂಕಕ್ಕೆ ನೇರ ಕಾರಣ ಯಡಿಯೂರಪ್ಪನೇ ಅಂತ ಅಂದಿನ ಎಲ್ಲಾ ಬಿಜೆಪಿ ನಾಯಕರು ಮಾತನಾಡಿದ್ರು. ಅವ್ರ ಮೇಲೆ ಆಪಾದನೆ ಬಂದಂತ ಸಂದರ್ಭದಲ್ಲಿ, ಅವ್ರ ಮೇಲೆ ಭ್ರಷ್ಟಾಚಾರ ಆಪಾದನೆ ಬಂದಂತ ಸಂದರ್ಭದಲ್ಲಿ ಅವರು ಅಧಿಕಾರದಿಂದ ಕೆಳಗಿಳಿದ್ರು. ಅವರಾಗಿ ಪಕ್ಷವನ್ನ ಬಿಟ್ಟು ಹೋದ್ರು. ಯಾರು ಯಾರಿಗೆ ಮೋಸ ಮಾಡಿಲ್ಲ, ಇದನ್ನು ತಿಳ್ಕೋಬೇಕು. ಯಾರು ಯಾರಿಗೆ ಮೋಸ ಮಾಡಿಲ್ಲ. ಇವತ್ತು ಯಾರು ತಪ್ಪು ಮಾಡಿದ್ದಾರೆ, ಯಾರು ಸ್ವಯಂಕೃತ ಅಪರಾಧ ಮಾಡಿದ್ದಾರೆ, ಅವರು ಇವತ್ತು ಪಕ್ಷವನ್ನು ಬಿಟ್ಟು ಹೋಗಿ ಇವತ್ತು ಪಕ್ಷ ಸ್ವಚ್ಛ ಆಗಿದೆ ಅನ್ನುವಂತ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಇದೊಂದು ನ್ಯಾಷನಲ್ ಪಾರ್ಟಿ ಮತ್ತು ಇದೊಂದು ಕಾರ್ಯಕರ್ತರ ಪಾರ್ಟಿ. ಇದ್ಯಾವುದೋ ಒಂದು ವ್ಯಕ್ತಿಯ ಪಾರ್ಟಿ ಆಗಿ ಇಲ್ಲ, ಯಾವತ್ತೂ ಇರಲ್ಲ. ನಮ್ಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ಕೊಟ್ಟಿರ್ತಕ್ಕಂಥದ್ದು ವ್ಯಕ್ತಿ ಪಾರ್ಟಿ ಅಲ್ಲ. ಇದೊಂದು ಪಕ್ಷ ಎಲ್ಲದಕ್ಕಿಂತ ದೊಡ್ಡ.
ಇಂತಹ ಸಮಯದಲ್ಲೇ ಬಿಎಸ್ವೈ ಕೆಜೆಪಿ ಕಟ್ಟಿದ್ರು. ಆದ್ರೆ ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯಿತು ಎನ್ನುವಂತೆ ಬಿಜೆಪಿ ಕೆಜೆಪಿ ಪಾರ್ಟಿ ಗದ್ದಲದಲ್ಲಿ ಹಿಂದೂ ಕಾರ್ಯಕರ್ತರು ಅನಾಥರಾದ್ರು. ನಮ್ಮ ಹಡಗು ಮುಳುಗ್ತಾ ಇತ್ತು. ಯಾಕೆ ಅಂದ್ರೆ ಯಾರು ಮುಳುಗುವ ಹಡಗು ಅಂತ ಹೇಳ್ತಾರಲ್ಲ, ಅವರಿಗೆ ಅವರು ನಮ್ಮ ಹಡಗಿನಲ್ಲಿ ತೂತು ಹೊಡೆಯುವ ಕೆಲಸವನ್ನ ಪ್ರಾರಂಭ ಮಾಡಿದ್ರು. ನಾವು ಯಾವಾಗ ತೂತು ಹೊಡಿಬೇಡ್ರಿ ಹಡಗಿಗೆ ಅಂತ ಹೇಳಿದ್ವಿ, ತಡೆದ್ವಿ, ಆವಾಗ ಹಡಗು ಬಿಟ್ಟು ಇಳಿದು ಹೋಗ್ಯಾರ. ಹಿಂಗಾಗಿ ನಮ್ಮ ಹಡಗ ಬಹಳ ಸೇಫ್ ಅದ ಅನ್ನೋದು ನೀವು ನೆನಪಿಟ್ಟುಕೋರಿ ಅಂತನ್ನುವಂತ ಮಾತನ್ನ ಹೇಳ್ತೇನೆ ನಾನು. ನೀವೇನ್ ಮಾತನಾಡ್ತಾ ಇದ್ರಿ? ಮಣಿಮುರುಕರು. ಯಾರ ಮಣಿಮುರುಕರು? ಅದೇ ಕಾರಣಕ್ಕೆ 2013ರಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅತಿ ದೊಡ್ಡ ಮಟ್ಟದ ಗೆಲುವು ಸಿಕ್ತು. ಕೆಟ್ಟ ಮೇಲೆ ಬುದ್ಧಿ ಬಂತು ಎನ್ನುವಂತೆ ಯಡಿಯೂರಪ್ಪನಿಗೂ ಕೆಜೆಪಿ ಸೋಲು ಬುದ್ಧಿ ಕಲಿಸ್ತು. ಆಗಲೇ ಡೈವರ್ಸ್ ಕೊಟ್ಟು ಹೋದ ಗಂಡ ಮತ್ತೆ ನನಗೆ ನನ್ನ ಹೆಂಡತಿಯೇ ಬೇಕು ಎನ್ನುವಂತೆ ಬಿಎಸ್ವೈ ಕೂಡ ಬಿಜೆಪಿಗೆ ವಾಪಸ್ ಆದ್ರು. ಕೆಜೆಪಿ ಕಟ್ಟಿದ ಕೂಡಲೇ ಅನಂತ್ ಕುಮಾರ್ರಿಂದ ಹಿಡಿದು ಹೈಕಮಾಂಡ್ ವರೆಗೂ ನಾಲಿಗೆ ಹರಿಬಿಟ್ಟಿದ್ದ ಬಿಎಸ್ವೈ ಬಹಿರಂಗವಾಗಿ ಕ್ಷಮೆ ಕೇಳಿ ಬಿಜೆಪಿಗೆ ವಾಪಸ್ ಆದ್ರು. ಹೀಗೆ ಬಿಎಸ್ವೈ ಬಿಜೆಪಿಗೆ ಬಂದ ನಂತರ ಮತ್ತೆ ರಾಜ್ಯಾಧ್ಯಕ್ಷರಾದ್ರು. ಅಧ್ಯಕ್ಷರಾಗುತ್ತಿದ್ದಂತೆಯೇ ಮತ್ತೆ ಕೆಜೆಪಿಗೆ ತನ್ನೊಟ್ಟಿಗೆ ಬಂದವರಿಗೆಲ್ಲ ಬಿಜೆಪಿಯಲ್ಲಿ ಪಟ್ಟ ಕಟ್ಟುತ್ತಾ ಹೋದ್ರು. ಅಲ್ಲದೆ ಯಾರೆಲ್ಲ ಬಿಎಸ್ವೈಗೆ ವಿರುದ್ಧ ಮಾತನಾಡಿದ್ರು ಅವರನ್ನೆಲ್ಲ ಸೈಡ್ ಲೈನ್ ಮಾಡೋ ಕೆಲಸವನ್ನ ಸದ್ದಿಲ್ಲದೆ ಬಿಎಸ್ವೈ ಮಾಡ್ಕೊಂಡು ಬಂದ್ರು. 2018ರಲ್ಲಿ ಅಸೆಂಬ್ಲಿ ಮತ ಸಮರದಲ್ಲಿ ಬಿಎಸ್ವೈ ನೇತೃತ್ವದಲ್ಲೇ ಬಿಜೆಪಿಗೆ 90ಕ್ಕಿಂತ ಹೆಚ್ಚು ಸ್ಥಾನ ಬಂತು. ಮೈತ್ರಿ ಸರ್ಕಾರ ರಚಿಸಿದ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷವನ್ನ ಸೈಲೆಂಟ್ ಆಗಿ ಆಪರೇಷನ್ ಮಾಡಿ 2019ರಲ್ಲಿ ಮತ್ತೆ ಬಿಎಸ್ವೈ ಸಿಎಂ ಆದ್ರು. ಎರಡನೇ ಬಾರಿ ಸಿಎಂ ಆದ ಬಳಿಕ ಯಡಿಯೂರಪ್ಪನ ಅಧಿಕಾರವನ್ನ ಮಗ ವಿಜಯೇಂದ್ರ ಚುನಾವಣೆ ಮಾಡೋಕೆ ಶುರು ಮಾಡ್ದ ಎನ್ನುವ ಆರೋಪಗಳು ಕೇಳಿಸಿದ್ವು. ಆ ವಿಚಾರವನ್ನ ಮೊಟ್ಟ ಮೊದಲ ಬಾರಿಗೆ ರಾಜ್ಯದಲ್ಲಿ ಧ್ವನಿ ಎತ್ತಿದ್ದೆ ಬಸವನಗೌಡ ಪಾಟೀಲ್ ಯತ್ನಾಳ್. ವಿಜೇಂದ್ರಗೆ ಸರ್ ಅನ್ಬೇಕು. ಯಾಕೆ ಸರ್ ಅನ್ಬೇಕ್ರಿ? ಆ ಹುಡುಗ ನಾವು ಬಿಜೆಪಿ ಕಟ್ಟಾಗ ಅವನು ಇನ್ನೂ ಸರಿಯಾಗಿ ಚಡ್ಡಿ ಹಾಕೊಳಕ್ ಬರ್ತಿದ್ದಿಲ್ಲ. ಅವನ ಮುಂದೆ ನಾವು ಸರ್ ಅನ್ಬೇಕಾ? ಈಶ್ವರಪ್ಪ ಸರ್ ಅನ್ಬೇಕಾ? ಯಡಿಯೂರಪ್ಪನವರು ಈ ಹೇಳಿಕೆ ಕೊಡುವುದರಿಂದ ಒಂದು ದೊಡ್ಡ ಮ್ಯಾನೇಜ್ಮೆಂಟ್ ಇದೆ. ಅಂದ್ರೆ ಯತ್ನಾಳ್ ಹೊರಗೆ ಗ್ಯಾರಂಟಿ ಹಾಕ್ತಾರ. ಅವು ನಾವು ಹಾಕಿಲ್ಲ, ಕೇಂದ್ರ ಹೈಕಮಾಂಡ್ ಅವರು ಹಾಕಿದ್ದಾರೆ. ನಾನು ನನ್ನ ಮಗ ಬಹಳ ಪ್ರಾಮಾಣಿಕ ಇದೀವಿ. ಪಕ್ಷದಲ್ಲಿ ಸಂಘಟನೆ ಮಾಡ್ಬೇಕಾಗಿದ್ರೆ ದಾವಣಗೆರೆ ಸಭೆ ಮಾಡಿಸ್ತಿರ್ಲಿಲ್ಲ. ಇಲ್ಲಿ ಔತಣಕೂಟ ಮಾಡೋದು, ಅಲ್ಲಿ ಇದ್ರ ಬೆನ್ನಾಗ್ ಚಾಕು ಹಾಕೋದು, ಇದು ನಮ್ಗ ನಾವು ಉತ್ತರ ಕರ್ನಾಟಕದವ್ರು ಅವೆಲ್ಲ ಲೈಕ್ ಆಗೋದಿಲ್ಲ. ಹಂಗ ಮಾತಾಡೋದು ಶಕ್ತಿ ವಿಜೇಂದ್ರ ಕಲೀಲಿ. ಇನ್ನು ಹೈಕಮಾಂಡ್ ಕೂಡ ವಿಜಯೇಂದ್ರನಿಗೆ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟು ಕಳೆದ ಚುನಾವಣೆಯಲ್ಲಿ ಎಡವಿ ಬಿತ್ತು. ಅಧಿಕಾರದಲ್ಲಿ ಪಕ್ಷ ಇದ್ರೂ ಕೇವಲ 65 ಸೀಟು ಬಂತು. ಅದಕ್ಕೆ ಹೈಕಮಾಂಡ್ ಕೂಡ ಯತ್ನಾಳ್ ವಿರುದ್ಧ ವಿಜಯೇಂದ್ರ ಎಷ್ಟೇ ದೂರು ಕೊಟ್ಟರು ಅದಕ್ಕೆ ಸೊಪ್ಪು ಹಾಕ್ತಿಲ್ಲ. ಅಲ್ಲದೆ ಮುಂದಿನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಡೀತಿರೋ ಚುನಾವಣೆಯಲ್ಲಿ ಯತ್ನಾಳ್ಗೆ ಅಧ್ಯಕ್ಷ ಸ್ಥಾನ ಕಟ್ಟಿ ಅಪ್ಪ ಮಕ್ಕಳ ಕಪಿ ಮುಷ್ಟಿಯಿಂದ ಮುಕ್ತವಾಗಬೇಕು ಅಂತ ಬಿಜೆಪಿಯೊಳಗಿನ ನಾಯಕರೇ ರಹಸ್ಯವಾಗಿ ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ಈಗ ಯತ್ನಾಳ್ ಟೀಮ್ ಫುಲ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದೆ. ಒಂದು ವೇಳೆ ಯತ್ನಾಳ್ ಅಧ್ಯಕ್ಷರಾದ್ರೆ ಅಲ್ಲಿಗೆ ಬಿಜೆಪಿಯಲ್ಲಿ ಅಪ್ಪ ಮಕ್ಕಳ ಪಾರುಪತ್ಯಕ್ಕೆ ಫುಲ್ ಸ್ಟಾಪ್ ಬೀಳೋದು ಫಿಕ್ಸ್ ಎನ್ನುವ ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ಕೇಳಿಸ್ತಿದೆ. ಒಟ್ಟಲ್ಲಿ ಹೈಕಮಾಂಡ್ ಹಿಂದುತ್ವ ನಾಯಕ ಯತ್ನಾಳ್ಗೆ ಮನೆ ಹಾಕುತ್ತಾ ಇಲ್ಲ ವಿಜಯೇಂದ್ರಗೆ ಮತ್ತಷ್ಟು ಶಕ್ತಿ ತುಂಬುತ್ತಾ ಎನ್ನುವ ಪ್ರಶ್ನೆಗೆ ಉತ್ತರ ತಿಳಿಯಬೇಕು ಅಂದ್ರೆ ಇನ್ನೊಂದು 3 ತಿಂಗಳು ಕಾಯ್ಬೇಕು. ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ.